ಮಹಿಳಾ ದಿನಾಚರಣೆ ಅಂಗವಾಗಿ ಮನೆಗೊಂದು ರಂಗೋಲಿ ಸ್ಪರ್ಧೆ, ರಂಗೋಲಿಗಳ ಪರಿಶೀಲನೆ ನಡೆಸಿದ ಟ್ರಾವೆಲ್ಸ್ ಮಂಜುನಾಥ್. ಮಹಿಳಾ ದಿನಾಚರಣೆ ಅಂಗವಾಗಿ ದೊಡ್ಡಬಿದರಕಲ್ ವಾರ್ಡ್ ವ್ಯಾಪ್ತಿಯ ವಿವಿಧ ಬಡಾವಣೆಗಳು ಹಾಗೂ ಅಪಾರ್ಟ್ಮೆಂಟ್ಗಳಲ್ಲಿ ಆಯೋಜಿಸಲಾಗಿದ್ದ ಮನೆಗೊಂದು ರಂಗೋಲಿ ಸ್ಪರ್ಧೆ ಉತ್ಸಾಹಭರಿತವಾಗಿ ನಡೆಯಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಸ್.ಟಿ. ಸೋಮಶೇಖರ್ ಗೌಡ ಅವರ ಸಾರಥ್ಯದಲ್ಲಿ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷ ಹಾಗೂ ಭೈರವ ಗ್ರೂಪ್ಸ್ನ ಮಾಲೀಕರಾದ ಟ್ರಾವೆಲ್ಸ್ ಮಂಜುನಾಥ್ ಮತ್ತು ಚನ್ನನಾಯಕನಪಾಳ್ಯದ ಕಾಂಗ್ರೆಸ್ ಯುವ ಮುಖಂಡ ಹರ್ಷಗೌಡ ಎಂ.ಆರ್. ಅವರ ನೇತೃತ್ವದಲ್ಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಟ್ರಾವೆಲ್ಸ್ ಮಂಜುನಾಥ್ ಅವರು ತೀರ್ಪುಗಾರರೊಂದಿಗೆ ವಿವಿಧ ಬಡಾವಣೆಗಳಾದ ಶಿವಗಂಗಾನಗರ, ಇಂದಿರಾನಗರ ಅಪಾರ್ಟ್ಮೆಂಟ್ಗಳಿಗೆ ಸೇರಿದಂತೆ ಬಡಾವಣೆಗಳಿಗೆ ಭೇಟಿ ನೀಡಿ ಮಹಿಳೆಯರು ತಮ್ಮ ಮನೆಗಳ ಮುಂದೆ ಬಿಡಿಸಿದ್ದ ವೈವಿಧ್ಯಮಯ ಹಾಗೂ ಆಕರ್ಷಕ ರಂಗೋಲಿಗಳನ್ನು ಪರಿಶೀಲಿಸಿ ಮಹಿಳೆಯರ ಕಲಾತ್ಮಕ ಪ್ರತಿಭೆ, ಸೃಜನಶೀಲತೆ ಮತ್ತು ಪ್ರೋತ್ಸಾಹವನ್ನು ಅವರು ಶ್ಲಾಘಿಸಿದರು. ಈ ವೇಳೆ ಮಾತನಾಡಿದ ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಉಪಾಧ್ಯಕ್ಷ ಹಾಗೂ ಭೈರವ ಗ್ರೂಪ್ಸ್ನ ಮಾಲೀಕ ಟ್ರಾವೆಲ್ಸ್ ಮಂಜುನಾಥ್, ಮಹಿಳೆಯರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವ ಉದ್ದೇಶದಿಂದ ಮನೆಗೊಂದು ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಮಹಿಳೆಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಕಲಾತ್ಮಕ ಕೌಶಲ್ಯವನ್ನು ಪ್ರದರ್ಶಿಸಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಸಾಂಸ್ಕೃತಿಕ ಮೌಲ್ಯಗಳನ್ನು ಉಳಿಸುವುದರ ಜೊತೆಗೆ ಮಹಿಳೆಯರಿಗೆ ಇನ್ನಷ್ಟು ಆತ್ಮವಿಶ್ವಾಸ ತುಂಬಲಿವೆ. ಮುಂದಿನ ದಿನಗಳಲ್ಲಿಯೂ ಜನಪರ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಬಡಾವಣೆ ನಿವಾಸಿಗಳು ಮಂಜುನಾಥ್ ಬಗ್ಗೆ ಮೀಡಿಯಾ ಮುಂದೆ ಹಾಡಿ ಹೊಗಳಿದರು. ಈ ಸಂದರ್ಭದಲ್ಲಿ ದೊಡ್ಡಬಿದರಕಲ್ ವಾರ್ಡ್ನ ಕಾಂಗ್ರೆಸ್ ಅಧ್ಯಕ್ಷ ಲಿಖಿತ್ ಗೌಡ್ರು, ಕೇಶವಮೂರ್ತಿ, ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಅಧ್ಯಕ್ಷ ಕೇಶವಮೂರ್ತಿ, ಕಾಂಗ್ರೆಸ್ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಮಹಾಲಕ್ಷ್ಮಿ, ಹಿರಿಯ ಮುಖಂಡ ನಾರಾಯಣಸ್ವಾಮಿ, ಮಂಜುನಾಥ್, ಸುರೇಶ್ ಗೌಡ್ರು, ಹನುಮಗೌಡ್ರು, ಹಿರಿಯ ಮುಖಂಡರು ಹನುಮಯ್ಯ, ಪುಟ್ಟಸ್ವಾಮಿ, ಸುಧಾಮಣಿ, ಶೋಭಾ, ಮಂಜುಳಮ್ಮ, ಬೇಬಿರಾಣಿ, ಅನಿತಾ, ಶಕುಂತಲಾಬಾಯಿ, ಹನುಮಕ್ಕ, ಲಕ್ಷ್ಮಮ್ಮ, ವೇದಾವತಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಂಜುಳಮ್ಮ ಸೇರಿದಂತೆ ವಾರ್ಡ್ನ ಕಾಂಗ್ರೆಸ್ ಮುಖಂಡ, ಮಹಿಳೆಯರು, ಕಾರ್ಯಕರ್ತರು ಮುಂತಾದವರು ಭಾಗವಹಿಸಿದ್ದರು. ಸ್ಪರ್ಧೆಯಲ್ಲಿ ಉತ್ತಮ ರಂಗೋಲಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದ್ದು, ವಿಜೇತರಿಗೆ ಶೀಘ್ರದಲ್ಲಿಯೇ ಬಹುಮಾನ ವಿತರಿಸಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಶಾಸಕರಾದಂಥ ಎಸ್.ಟಿ. ಸೋಮಶೇಖರಣ್ಣವರು ಇವತ್ತು 26, 27, 28 ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ಇಡೀ ನಮ್ಮ ಎಲ್ಲ ಲೇಔಟ್ಗಳು, ಯಾವುದು SLN ಲೇಔಟು, ಮಾರಣ್ಣ ಲೇಔಟು, ಶಿವಗಂಗಾ ಲೇಔಟು, ಆಮೇಲೆ ಇನ್ನೊಂದು MR ಬಡಾವಣೆ, ಎಲ್ಲ ಬಡಾವಣೆಗೂ ಅಟೆಂಡ್ ಮಾಡಿದೆ. ತುಂಬ ರಂಗೋಲಿ ಸ್ಪರ್ಧೆಯನ್ನು ಚೆನ್ನಾಗಿ ಬಿಟ್ಟು ಅಚ್ಚುಕಟ್ಟಾಗಿ ಎಲ್ಲನೂ ಚೆನ್ನಾಗಿ ಸಂತೋಷವಾಗಿ ಮಾಡಿದ್ದಾರೆ. ಅವರಿಗೆಲ್ಲ ಬಂದು ಅವರು ಜಡ್ಜ್ಗಳೆಲ್ಲ ಬಂದು ಎಲ್ಲ ಮನೆ ತಕ್ಕ ಹೋಗಿ ಅವರು ಒಂದು ಟೋಕನ್ ಅಂತ ಕೊಟ್ಟಿದ್ದಾರೆ. ಅದ್ರ ಪರವಾಗಿ ನಮ್ಮ ಚನ್ನನಾಯಕನಪಾಳ್ಯ, ತಿಪ್ಪೇನಹಳ್ಳಿ, ದೊಡ್ಡಬಿದರಕಲ್ಲು ಇಡೀ ಲೇಔಟ್ಗಳು ಎಷ್ಟು ವಾರ್ಡ್ ಲೇಔಟ್ಗಳಿದ್ದಾವೋ ಅದು ಒಂದು ಪ್ರೋಗ್ರಾಮು ಇಲ್ಲಿ ನಮ್ಮ ದೊಡ್ಡಬಿದರಕಲ್ಲು ವಾರ್ಡಲ್ಲಿ ಒಂದು ಗ್ರೌಂಡ್ ಫಿಕ್ಸ್ ಮಾಡಿ ಒಂದು ದಿವಸ ಇಟ್ಕೊಂಡು ನಮ್ಮ ಎಸ್.ಟಿ. ಸೋಮಶೇಖರರು ಫಸ್ಟ್ ಫೇಜು, ಸೆಕೆಂಡ್ ಫೇಜು, ಥರ್ಡ್ ಫೇಜು ಇಷ್ಟಕ್ಕೂ ಅವರು ಸನ್ಮಾನ ಮಾಡಿ ಬಹುಮಾನ ಕೊಟ್ಟು ಎಲ್ಲ ಪ್ರೋತ್ಸಾಹ ಮಾಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅವರಿಗೆ ಒಂದು ಫಂಕ್ಷನ್ ಅಥವಾ ಒಂದು ಫಿಕ್ಸ್ ಮಾಡಿ ಡೇಟು ಅದನ್ನು ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಎಸ್.ಟಿ. ಸೋಮಶೇಖರರು ಇಡೀ ಪ್ರತಿಯೊಂದು ಎಷ್ಟು ಅವರು ವಾರ್ಡ್ ಇದ್ದಾವೋ ಅಷ್ಟು 12 ವಾರ್ಡಲ್ಲೂ ಅಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳಬೇಕು ನಮ್ಮ ಸೋಮಶೇಖರಣ್ಣವ್ರಿಗೆ. ಆದರೂ ಕೂಡ ನಮ್ಮ ಲೀಡ್ರುಗಳು, ನಮ್ಮ ಕಾಲೋನಿ ಲೀಡ್ರುಗಳು, ನಮ್ಮ ಕೇಶವ ಆಗಿರ್ಬೋದು, ನಾರಾಯಣಸ್ವಾಮಿ ಆಗಿರ್ಬೋದು, ನಮ್ಮ ಸುರೇಶ್ ಗೌಡ್ರು, ಆಮೇಲೆ ನಮ್ಮ ಲಿಖಿತ್, ಆಮೇಲೆ ಚಿಕ್ಕಣ್ಣ, ಲಿಂಗಪ್ಪ, ಹನುಮಯ್ಯ ಇವರೆಲ್ಲ ಪ್ರೋತ್ಸಾಹ ಕೊಟ್ಟು ಹೋಗು ಮಂಜಣ್ಣ ಎಲ್ಲ ಸಂದೆ ನೋಡಿ ಗಲ್ಲಿಯಲ್ಲಿ ನೋಡಿ ಅವ್ರು ಹೆಂಗೆ ರಂಗಲ್ಲಿ ಬಿಟ್ಟಿದ್ದಾರೆ ನೋಡಿಕೊಂಡು ಎಲ್ಲ ನೋಡ್ಕೊಂಡು ಬಂದು ಅವ್ರಿಗೆಲ್ಲ ಒಂದು ಆಶೀರ್ವಾದ ಮಾಡುವ, ಮುಂದೆ ನೀನು ಒಳ್ಳೆಯದಾಗ್ಬೋದು ಅಂತ ಹೇಳಿ ಎಲ್ಲ ನಮ್ಮ ಲೀಡರ್ಗಳು ಆಶ್ವಾಸನೆ ಕೊಟ್ಟರು. ಅದಕ್ಕೆಲ್ಲ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಸೋಮಶೇಖರ್ಗೂ ಧನ್ಯವಾದಗಳು ಹೇಳ್ತೀನಿ. ನಮಸ್ಕಾರ. ವಿಭಿನ್ನ ಕಾರ್ಯಕ್ರಮದ ರೂವಾರಿ ಅಂತಲೇ ಹೆಸರು ತಾಂಡಿರುವ ನಮ್ಮ ಸ್ಥಳೀಯ ಶಾಸಕರಾದ ಎಸ್.ಟಿ. ಸೋಮಶೇಖರಣ್ಣನವರ ಸಾರಥ್ಯದಲ್ಲಿ ಇವತ್ತು ಮಹಿಳಾ ದಿನಾಚರಣೆ ಪ್ರಯುಕ್ತವಾಗಿ ಮನೆ ರಂಗೋಲಿ ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿ ನಡೀತಾ ಇದೆ. ಇವತ್ತು ಎಲ್ಲ ಗ್ರಾಮಗಳಲ್ಲೂ ವಿಶೇಷವಾಗಿ ಎಲ್ಲ ವಿಭಿನ್ನ ರೀತಿಯಲ್ಲಿ ಮಹಿಳೆಯರ ಏನು ಹಾವಭಾವ, ಅವರ ಅನಿಸಿಕೆಗಳ ಬಗ್ಗೆ ಒಂದು ಚಿತ್ರಕಲೆಯಲ್ಲಿ ತೋರಿಸಿ ಇವತ್ತು
ಯಾವುದೇ ರೀತಿ ಈ ಕ್ಷೇತ್ರದಲ್ಲಿ ವಿಭಿನ್ನವಾಗಿ ನಡೆಸ್ತಿರೋಂಥ ಕಾರ್ಯಕ್ರಮ ಆಗಿದೆ. ಇದು ಭಾಳ ಅಚ್ಚುಕಟ್ಟು ನಡೀತದೆ. ಎಲ್ಲೋದ್ರೂ ಭಾಳ ನಮ್ಮ ಎಸ್ ಟಿ ಸೋಮಶೇಖರ್ ಅವರ ಅಭಿಮಾನಿಗಳೇ ತುಂಬಿ ತುಳುಕ್ತಾ ಇದ್ದಾರೆ. ಅವ್ರ ಬಗ್ಗೆ ಭಾಳ ಅಭಿವೃದ್ಧಿ ಕೆಲಸನೂ ಹೇಳ್ತಾ ಇದ್ದಾರೆ. ನಮಗೆ ಇದು ಒಂದು ಅವಕಾಶ ಕೊಟ್ಟರೆ ವಿಭಿನ್ನ ಕಾರ್ಯಕ್ರಮ ಅಂತ ಮಹಿಳೆಯರು ಬಹಳ ಸಂತೋಷವಾಗಿ ಖುಷಿಯಾಗಿ ಏನು ಚಿತ್ರಗಳನ್ನು ಬಿಡಿಸಿ ಇವತ್ತು ಬಗೆ ಬಗೆಯ ರಂಗೋಲಿಯನ್ನು ಬಿಡಿಸಿ ಇವತ್ತು ಮನೆ ಮಾತಾಗಿದ್ದಾರೆ ನಮ್ಮ ಎಸ್ ಟಿ ಸೋಮಶೇಖರ್ ಅವರು. ವಿಶೇಷವಾಗಿ ನಮಗೆ ಈ ಕಡೆ ಸಾಥ್ ಕೊಡ್ತಾ ಇದ್ದಾರೆ. ಯಾಕಂದರೆ ಟ್ರಾವೆಲ್ ಮಂಜಣ್ಣ ಅಂತಲೇ ಹೆಸರು ತಾಂಡಿದ್ದಾರೆ. ಈ ಭಾಗದಲ್ಲಿ ಏನೇ ಒಂದು ಕಷ್ಟ ಸುಖ ಇರ್ಬೋದು, ಬಡಬಗ್ಗರ ಬಗ್ಗೆ ಇರ್ಬೋದು, ಒಂದು ಯಾವುದೇ ರೀತಿ ಇರಲಿ, ಒಂದು ಸಮಸ್ಯೆ ಬಂದರೂ ಖುದ್ದಾಗಿ ಈ ಭಾಗಕ್ಕೆ ಏನನ್ನ ಭೇಟಿ ಕೊಡೋರು ಅಂದರೆ ಈ ವಾರ್ಡಲ್ಲಿ ನಮ್ಮ ಟ್ರಾವೆಲ್ ಮಂಜಣ್ಣ ಅಂತ ಗುರುತಿಸ್ಕೊಂಡವ್ರೆ. ಅವ್ರಿಗೆ ನಮ್ಮ ಪರವಾಗಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಸ್ಥಳೀಯವಾಗಿ ಅವರು ನಮಗೆ ಭೇಟಿ ಕೊಟ್ಟು ಎಲ್ಲರ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದಾರೆ. ಅದೇ ಒಂದು ಊರಬ್ಬ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ. ಮಂಜು ಅಣ್ಣ ಅವರೆಲ್ಲ ತುಂಬ ಬಂದು ಸಹಕಾರ ಮಾಡಿದ್ದಾರೆ. ಅಷ್ಟು ಹೊಯ್ಸಳ ಗಾಡಿ ಬರುತ್ತೆ, ಬಂದು ಹೋಗುತ್ತೆ. ಮಂಜು ಅಣ್ಣ ಮತ್ತು ಅವರ ಮಿಸ್ಸಸ್ ಬಂದಾಗ ನಮ್ಗೆ ಗೊತ್ತಿರಲಿಲ್ಲ. ಅವಾಗ ಬಂದು ಅವರೆಲ್ಲ ಹೇಳಿದ್ಮೇಲೆ ಅವ್ರು ಬಂದು ಹೋದ್ಮೇಲೆ ಸ್ವಲ್ಪ ಅನುಕೂಲ ಆಗಿದೆ ಈ ಏರಿಯಾಗೆ. ಅವ್ರನ್ನ ಮುಂದಕ್ಕೆ ಇದು ಮಾಡಿಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಬಸ್ ಫೆಸಿಲಿಟೀಸ್ ಇರಲಿಲ್ಲ, ಇವಾಗ ಅದು ಚೆನ್ನಾಗಿ ಇದಾಗ್ತಾ ಇದೆ. ಹೊಯ್ಸಳ ಗಾಡಿ ಬರುತ್ತೆ, ಆಮೇಲೆ ರೋಡ್ ಬೀಟ್ ಮಾಡೋರು ಎಲ್ಲ ಬರ್ತಾರೆ, ಎಲ್ಲ ಅನುಕೂಲ ಇದೆ ಸರ್. ಮಂಜುನಾಥ್ ಅಣ್ಣವ್ರು ತುಂಬ ಸಹಾಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತೀರಿ ಮೇಡಮ್? ಮಾಡ್ತೀವಿ ಸರ್. ಸೋಮಶೇಖರ್ ಸರ್ ಅವ್ರಿಗೂ ಮಾಡ್ತೀವಿ, ಮಂಜು ಅಣ್ಣ ಅವ್ರಿಗೂ ಮಾಡ್ತೀವಿ. ಥ್ಯಾಂಕ್ ಯು. ಈ ಮೆಂಬರ್ ಮಂಜುಳಮ್ಮ ಅಂತ ನಮ್ಮ 2000ನೇ ಇಸ್ವಿಯಾಗ ನಿಂತಿದ್ವಿ. ಅಲ್ಲಿದ್ದ ಇಲ್ಲಿವರೆಗೂ ಏನು ಸಹಕಾರ ಇರಲಿಲ್ಲ. ಇವಾಗ 30 ವರ್ಷ ಇದ್ದನ್ನು ನಮಗೆ ನೀರು ಎಲ್ಲ ತೊಂದರೆ ಇತ್ತು, ರೋಡಿನ ಬಗ್ಗೆ ಎಲ್ಲ. ಇವಾಗ ರೋಡು ನೀರಿನ ಬಗ್ಗೆ ಏನು ತೊಂದರೆ ಇಲ್ಲ. ನಮ್ಮ ಸರ್ ಬರ್ತಾರೆ, ನೋಡ್ತಾರೆ ಏನು ವ್ಯವಸ್ಥೆ ಮೋರಿದ ಬಗ್ಗೆ ಅದನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ನಮ್ಮ ಮಂಜಣ್ಣ ಸರು ಬರ್ತಾರೆ ನೋಡ್ಕೊಂಡು. ಅವರು ಹೊತ್ತಿಗೆ ಶಾಂತಮ್ಮ ಅಂತ ಅವರು ನಮ್ಮ ಪೀಡಲ್ಲಿ ವೈಟ್ ಟೀಚರ್ ಇದಾಗಿದ್ದರು. ಈಗ ರಂಗೋಲಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾಯಿದೆ. 30 ದಿವಸದ ಏನು ಸಹಕಾರ ಇರಲಿಲ್ಲ, ಇವಾಗ ಎಲ್ಲ ಚೆನ್ನಾಗಿ ಮೂಡಿ ಬರ್ತಾಯಿದೆ. ನೀರಿನ ತೊಂದರೆ ಇಲ್ಲ, ಏನಿಲ್ಲ ಸರ್. ಅಷ್ಟೇ. ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳ ನಾವು ಸಪೋರ್ಟ್ ಮಾಡ್ತೀವಿ ಮಂಜಣ್ಣ ಸರ್ಗೆ ಮತ್ತು ಸೋಮಶೇಖರ್ ಗೌಡರಿಗೆ. ನಾವು ಸದಾ ಅವ್ರು ಏನು ಹೇಳ್ತಾರೆ ಮಾಡ್ಕೊಂಡು ಹೋಗ್ತೇವೆ ಕಾರ್ಯಕ್ರಮ. ಥ್ಯಾಂಕ್ ಯು. ನೋಡಿ, ಮಂಜಣ್ಣ ಗೌಡರು, ಇವ್ರು ಲಕ್ಷ್ಮಮ್ಮರು, ಸುರೇಶ ಗೌಡರು ಎಲ್ಲರೂ ನಮಗೆ ಚೆನ್ನಾಗಿ ಅನುಕೂಲ ಮಾಡ್ತಾರೆ. ಏನೇನು ಮಾಡಿದಾರೆ ನಮಗೆ ನೋಡಿ, ನೀರು ಕಾವೇರಿ ನೀರು ಮಾಡವ್ರೆ, ರೋಡ್ ಮಾಡವ್ರೆ, ಮೋರಿಗೆ ಇದು ಮಾಡವ್ರೆ, ಈಗ CMC ನೀರ್ದು ಎಲ್ಲ ಮಾಡವ್ರೆ, ಎಲ್ಲ ನಮ್ಗೆ ಅನುಕೂಲ ಮಾಡವ್ರಿ ಸರ್. ಮಾಡ್ತೀವಿ. ಓ ಕಳಿಸ್ತೀವಿ. ಮಂಜಣ್ಣರೇ ಗೆದಿಬೇಕು, ಇವ್ ಗೌಡ್ರೆ ಇವರೇ ಗೆದಿಬೇಕು ಎಲ್ಲರೂ. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.